ನಾಯಕತ್ವ ಗೊಂದಲ ಇದೆ. ಯಾರು ಸಿದ್ದರಾಮಯ್ಯ ಎಷ್ಟು ದಿವಸ ಇರ್ತಾರ ಅಥವಾ ಮುಂದೆ ಡಿ ಕೆ ಶಿವಕುಮಾರ್ಗೆ ಸಿಗುತ್ತಿಲ್ಲ ಅನ್ನೋದಕ್ಕೋಸ್ಕರ ಮಾತಾಡಿದ್ದಾರೆ. ನರೇಂದ್ರ ಮೋದಿ ಅವರು ಈ ಪಂಚಾಯತಿ ಲೆವೆಲ್ PM ಅಂತ ಹೇಳಿದ್ರೆ ನಾವು ಪ್ರಧಾನಮಂತ್ರಿ ಅಂತ ತಿಳ್ಕೊಂಡಿರೋದು, ಪ್ರೈಮ್ ಮಿನಿಸ್ಟರ್ ಅಂತ. ಇವರು ಪಂಚಾಯತಿ ಮೆಂಬರ್ ಥರ ರಾಜಕಾರಣ ಮಾಡೋದು ಬಿಟ್ಬಿಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜಕಾರಣದ ಬಗ್ಗೆ ಇವರು ಕಮ್ಮಿ ಮಾತಾಡೋದು ಭಾಳ ಒಳ್ಳೆಯದು. ಕರ್ನಾಟಕದ ಕುರ್ಚಿ ಬಗ್ಗೆ ಮಾತಾಡೋ ಮೊದಲು ಈಗಾಗಲೇ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಹೇಳಿದ್ದಾರೆ, ನರೇಂದ್ರ ಮೋದಿ ಅವ್ರನ್ನ ಯಾವತ್ತು ಬೇಕಾದರೂ ನಾನು ಇಳಿಸ್ಬೋದು ಅಂತೇಳಿ ಅವ್ರು ಹೇಳಿದ್ದಾರೆ. ಇವರ ಕುರ್ಚಿ ಸರಿಯಾಗಿ ಗಟ್ಟಿಯಾಗಿದೆಯಾ ಅಂತ ಇವ್ರು ನೋಡ್ಕೊಳ್ಳಿ. ಮತ್ತು ಎಫ್ಸ್ಟೀನ್ ಫೈಲಲ್ಲಿ ಇವ್ರದ್ದೆಲ್ಲ ಲೀಲೆಗಳೆಲ್ಲ ಹೊರಗಡೆ ಬರುತ್ತೆ. ಆವಾಗ ಅದನ್ನು ಯಾವ ರೀತಿ ಆ ಚೇರನ್ನು ಉಳಿಸ್ಕೊಳ್ತಾರೆ ಅನ್ನೋದು ಜನಸಾಮಾನ್ಯರಿಗೆ ಹೇಳಿದ್ರೆ ಭಾಳ ಉತ್ತಮ ಆಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯವರು ಮತ್ತು ಮಧು ಕಿಶ್ವಾರ್ ಅಂತೇಳಿ ಒಬ್ಬರು ಫೆಮಿನಿಸ್ಟ್ ಭಾಳ ಕಠೋರವಾದ ಗಂಭೀರವಾದ ಆರೋಪವನ್ನು ನರೇಂದ್ರ ಮೋದಿ ಅವ್ರಿಗೆ ಮಾತಾಡಿದ್ದಾರೆ. ಮೊದಲು ಅವರು ಅದಕ್ಕೆ ಉತ್ತರ ಕೊಡಲಿ. ಅವ್ರದ್ದೇ ಆದ ಪಾರ್ಟಿಯವರು ಸುಬ್ರಹ್ಮಣ್ಯ ಸ್ವಾಮಿಯವರು ಇರ್ಬೋದು ಅಥವಾ ಮಧು ಕಿಶ್ವಾರ್ ಅವರು ಅದಕ್ಕೆ ಉತ್ತರ ಕೊಟ್ಟಾಗ ಗೊತ್ತಾಗುತ್ತೆ ಕರ್ನಾಟಕ ರಾಜ್ಯದ ಕುರ್ಚಿ ಅಲ್ಗಾಡ್ತಾ ಇದೆಯಾ, ನರೇಂದ್ರ ಮೋದಿ ಕುರ್ಚಿ ಅಲ್ಗಾಡ್ತಾ ಇದೆಯಾ ಅಂತ ಹೇಳಿ. ಅಲ್ಲ, ಈಗ ಗುಜರಾತ್ ಥರ ಕರ್ನಾಟಕ ಗುಜರಾತ್ ಮಾಡೆಲ್ ಅಂತ ಹೇಳ್ತಾ ಇದ್ದವರು ಗುಜರಾತ್ ಮಾಡೆಲ್ನ ಮರ್ತೋಗ್ಬಿಟ್ಟಿದ್ದಾರೆ. 12 ವರ್ಷಗಳ ಕಾಲ ಇವರು ಅಧಿಕಾರವನ್ನು ವಹಿಸಿರ್ತಕ್ಕಂಥ ಅರಾಜಕತೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು. ರಾಜಸ್ಥಾನ ಮತ್ತು ಛತ್ತೀಸ್ಗಢ ಇವೆಲ್ಲ ಕಂಪೇರ್ ಮಾಡೋದು ಬೇಕಾಗಿಲ್ಲ. ಬಿಹಾರಲ್ಲಿ ಯಾವ ರೀತಿ ನಿತೀಶ್ ಕುಮಾರ್ ಮುಗಿಸಿದ್ರು, ಯಾವ ರೀತಿ ಉದ್ಧವ್ ಠಾಕ್ರೆನ ಮಹಾರಾಷ್ಟ್ರದಲ್ಲಿ ಮುಗಿಸಿದ್ರು, ಅಕಾಲಿದಳ ಪ್ರಕಾಶ್ ಸಿಂಗ್ ಬಾದಲ್ನ ಅವ್ರನ್ನ ಯಾವ ರೀತಿ ಮುಗಿಸಿದ್ರು, ಎಲ್ಲವನ್ನೂ ಸಹ ಯಾವ ರೀತಿ ಆಮ್ ಆದ್ಮಿ ಪಾರ್ಟಿನ ಮುಗಿಸಿದ್ರು, ಯಾವ ರೀತಿ NCPನ ಮುಗಿಸಿದ್ರು. ಇವರೆಲ್ಲ ಒಂಥರ ಅದೇನಂತಾರೆ ಭಸ್ಮಾಸುರ ಆಗಿರ್ತಕ್ಕಂಥ ಈ ನರೇಂದ್ರ ಮೋದಿ ಮೊದಲು ಪ್ರಜಾಪ್ರಭುತ್ವ ಸಂವಿಧಾನವನ್ನು ಕೈ ಮೇಲೆ ಇಲ್ಲ ಅಂದರೆ ಸಾಕು. ಯಾಕಂದರೆ ಇವರು ಮಹಾಮಾನವ್, ನಾನ್ ಬಯಾಲಜಿಕಲ್ ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು. ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಹೇಳ್ಬೋದು. ಈಗ ಅವರು ಮಾತಾಡೋ ಥರ ಮಾಡಿರೋದೇ ನಿಮ್ಮ ಹೈಕಮಾಂಡ್ ಅಲ್ಲ ಸರ್, ಇದೇನು ಹೊಸ ಇಶ್ಯೂ ಅಲ್ಲ. ಸುಮಾರು ವರ್ಷಗಳಿಂದ ನಿಮ್ಮ MLAಗಳು ಮಾತಾಡ್ತಿದ್ದಾರೆ, ಸಚಿವರುಗಳು ಮಾತಾಡ್ತಿದ್ದಾರೆ. ಇನ್ನು ಯಾವಾಗ ಮಾಡ್ತೀವಿ? ಈಗ ಸಚಿವರು MLAಗಳು ಮಾತಾಡ್ತಾ ಇದ್ದಾರೆ ಅಂದರೆ ಮಾಡಬೇಕು ಅನ್ನೋದೇನೂ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಆದ ನಂತರ ಎಲ್ಲ ಶಾಸಕರು 140 ಶಾಸಕರು ಹೈಕಮಾಂಡ್ಗೆ ಪ್ರತಿಯೊಬ್ಬರಿಗೂ ಸಹ ಅವರವರ ಅನಿಸಿಕೆಗಳನ್ನು ಹೇಳಿದ್ದಾರೆ. ಅವರ ಒಪ್ಪಿಗೆ ಪಡೆದೇ ಮುಖ್ಯಮಂತ್ರಿಗಳನ್ನು ಮಾಡಿರ್ತಕ್ಕಂಥದ್ದು. ಆ ಥರ ಏನಾದರೂ ಇದ್ದರೆ ಹೈಕಮಾಂಡ್ ಹೇಳಬೇಕೇ ವಿನಃ ನರೇಂದ್ರ ಮೋದಿ ಅಥವಾ RSS ಪ್ರೇರಿತ ಮಾಧ್ಯಮದವರು ಹೇಳಲಿಕ್ಕೆ ಆಗೋದಿಲ್ಲ. ನಿನ್ನೆ ರಾಷ್ಟ್ರ ಜನತೆಗೊಂದು ಅಪೀಲ್ ಮಾಡಿದ್ದಾರೆ, ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಎಲ್ಲ ಮಿತವಾಗಿ ಬಳಸಿ, ಫಾರಿನ್ ಟ್ರಿಪ್ ಹೋಗಬೇಡಿ. ಪ್ರಧಾನಿಯಾಗಿ 3ನೇ ಟರ್ಮ್ ಆಡಳಿತ ಮಾಡ್ತಾ ಇರೋರು ಈ ರೀತಿ ಹೇಗೆ ಅಪೀಲ್ ಮಾಡ್ತಾರೆ ಅಂದರೆ ಏನು ತೋರಿಸುತ್ತೆ? ಅದೋ ಗತಿಗೆ ರಾಷ್ಟ್ರ ಬಂದಿದೆ ಅನ್ನೋದು ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಫೆಬ್ರವರಿ 28ನೇ ತಾರೀಕು ಪಶ್ಚಿಮ ಏಷ್ಯಾದಲ್ಲಿ ಪ್ರಾರಂಭ ಆದಂಥ ಸಮಸ್ಯೆಗಳ ಬಗ್ಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿ ಮತ್ತು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು, ದೇಶ ಭಾಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಾ ಇದೆ, ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಎಚ್ಚರಿಕೆ ಕೊಟ್ಟರೇನೂ ಸಹ ಅದನ್ನು ಬಾಲಿಶ ಹೇಳಿಕೆ ಅಂತ ಅದನ್ನು ತಳ್ಳಹಾಕಿದರು. ಯಾಕಂದರೆ ಇವ್ರಿಗೆ 4 ತಿಂಗಳು ಎಲ್ಲಿ ಚುನಾವಣೆ ಮಾಡಬೇಕಾಗಿತ್ತು. 4 ತಿಂಗಳು ಚುನಾವಣೆಯಲ್ಲಿ ಎಲ್ಲೋದ್ರೂ ಸಹ ಕಾಂಗ್ರೆಸ್ ಪಕ್ಷದವ್ರನ್ನ ವಿರೋಧ ಪಕ್ಷದವ್ರನ್ನ ನಂಬೇಡಿ, ಸುಳ್ಳು ಹೇಳ್ತಾ ಇದ್ದಾರೆ. ಅಗಾಧವಾದ ತೈಲ ಸಂಗ್ರಹಣ ಇದೆ, ಎಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸು ಭಾಳಷ್ಟು ನಾವು ಶೇಖರಣೆ ಮಾಡಿಟ್ಟಿದ್ದೀವಿ, ಯಾವುದೇ ರೀತಿ ತೊಂದರೆ ಇಲ್ಲ ಅಂಥೇಳಿ ಭಾಷಣ ಬಿಗ್ದಿದ್ದು. ಈಗ ಹೇಳ್ತಾ ಇದ್ದಾರೆ ಪೆಟ್ರೋಲ್ ಮಿತವ್ಯಯವನ್ನು ಮಾಡಿ ಅಂತ ಹೇಳಿ. ಅಂದರೆ ಆಸ್ಟೆರಿಟಿ ಮೆಷರ್ಸ್, ಇವರೇನು ಲಾಲ್ ಬಹದ್ದೂರ್ ಶಾಸ್ತ್ರಿನ ಆ ಆಸ್ಟೆರಿಟಿ ಮೆಷರ್ಸ್ ಮಾಡಿ ಪೆಟ್ರೋಲ್ನ ಕಮ್ಮಿ ಉಪಯೋಗ ಮಾಡಿ, ಚಿನ್ನ ಖರೀದಿ ಮಾಡಬೇಡಿ ಮತ್ತು ಫಾರಿನ್ ಟೂರ್ ಹೋಗಬೇಡಿ ಅಂತ ಹೇಳಿದವರು ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿ ನೋಡಿ. 12 ವರ್ಷದಲ್ಲಿ ಹೊಣೆಗಾರಿಕೆ, ಅದರಲ್ಲೂ ಕೂಡ ಹೇಳಿದ್ದಾರೆ, ಇಲ್ಲಿ ತನಕ ನಾನು ಭಾಳ ಹೊಣೆಗಾರಿಕೆಯನ್ನು ಹೊರಿದ್ದೆ 5 ತಿಂಗಳ ಕಾಲ, ಈಗ ನನ್ನ ಕೈಯಲ್ಲಿ ಆಗೋದಿಲ್ಲ, ಅದಕ್ಕೆ ನೀವು ಪೆಟ್ರೋಲಿಯಂ ಪ್ರಾಡಕ್ಟ್ಸು ಚಿನ್ನ ಖರೀದಿ ಮಾಡೋದು ನಿಲ್ಲಿಸಬೇಕು, ವಿದೇಶ ಪ್ರವಾಸ ಮಾಡಬಾರ್ದು ಅಂತ ಹೇಳೋ ಮನುಷ್ಯನಿಗೆ ಆಗ ಗೊತ್ತಾಗಿರಲಿಲ್ವ ಇವ್ರಿಗೆ ದೇಶ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿ. ಚುನಾವಣೆ ಆಗಬೇಕಾಗಿತ್ತು, ಅದಕ್ಕೆ ಹೂಗ್ಲಿ ನದಿಯಲ್ಲಿ ಬೋಟಲ್ಲಿ ಹೋಗುವಾಗ ಫೋಟೋಗ್ರಾಫ್ ಹಿಡಿಯುವಾಗ ಇವ್ರಿಗೇನು ಅದು ಮಿತವ್ಯ ಕಾಣಲಿಲ್ವಾ? ಅಥವಾ ಅಲ್ಲಿ ಜಾಲ್ಮುರಿ ತಿನ್ನಕ್ಕೆ ಹೋದಾಗ ಆವಾಗ ಕಾಣಲಿಲ್ವಾ? ಅಥವಾ ಸಿಕ್ಕಿಮಲ್ಲಿ ಹೋದಾಗ ಫುಟ್ಬಾಲ್ ಆಡೋಕ್ಕೆ ಹೋದಾಗ ಕಾಣಲಿಲ್ವಾ? ವಾರಣಾಸಿಗೆ ಹೋಗ್ಬಿಟ್ಟು ಆ ದೇವಸ್ಥಾನ ದರ್ಶನ ಮಾಡೋಕ್ಕೆ ಸಾವಿರಾರು ಜನ ಕರ್ಕೊಂಡು ಹೋದ್ರಲ್ಲ. ಬೆಂಗಾಲಲ್ಲಿ ಲಕ್ಷಾಂತರ ಜನಗಳ ಪಬ್ಲಿಕ್ ಮೀಟಿಂಗ್ ಮಾಡುವಾಗ ಒಂದೊಂದು ಮೀಟಿಂಗ್ ಮಾಡಬೇಕಾದ್ರೆ 100 ಕೋಟಿ ರೂಪಾಯಿ ಬೇಕು. ಅದೆಲ್ಲ ಹಣ ಎಲ್ಲಿಂದ ಬಂತಂತೆ? ಇವರು ಮಾಡೋದು ಅಂದರೆ ಇಂಗ್ಲೀಷಲ್ಲಿ ಹೇಳ್ತಾರೆ ಪ್ರಾಕ್ಟೀಸ್ ಬಿಫೋರ್ ಪ್ರೀಚಿಂಗ್ ಅಂತ ಹೇಳಿ.
ನಾವು ಏನು ಬೇರೆಯವ್ರಿಗೆ ಹೇಳ್ಕೊಡ್ತೀವಿ ಅದನ್ನು ಮೊದಲು ನಾವು ಅನುಸರಿಸಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳಬೇಕು ಅಂತೇಳಿ ತಮ್ಮ ಮನೆಯಲ್ಲಿ ಮೊದಲು ಪ್ರಾರಂಭ ಮಾಡಲಿ. ಇವರು ಏನು ಮಲೇಷ್ಯಾ ಅಥವಾ ಇಂಡೋನೇಷ್ಯಾದಿಂದ ನಾಯಿ ಕೋಡೆನ ಕರ್ಕೊಂಬಂದು ತಿಂತಾರೆ, ಅದನ್ನು ನಿಲ್ಲಿಸ್ಬೇಕು. ಯಾಕಂದರೆ ಆ ಮಶ್ರೂಮ್ ಅನ್ನೋದಕ್ಕೆ ಕನ್ನಡದಲ್ಲಿ ನಾಯಿ ಕೋಡೆ ಅಂತಾರೆ. ಅದನ್ನು ತರಿಸಿ ಅದನ್ನು ತಿನ್ನೋದನ್ನು ನಿಲ್ಲಿಸಿದಾಗ ಎಷ್ಟು ಕಮ್ಮಿ ಆಗುತ್ತೆ, ಆಹಾರ ತಿನ್ನೋದು ಕಮ್ಮಿ ಮಾಡಬೇಕು ಅಂತ ಅವ್ರು ಹೇಳ್ತಾರಲ್ಲ. ಇವ್ರಿಗೇನಾದರೂ ಹೊಣೆಗಾರಿಕೆ ಇದ್ದಿದ್ರೆ ಆದರೆ, ಯಾಕಂದರೆ ಇವರೇ ಹೇಳ್ತಾ ಇದ್ದಿದ್ದು ರಾಷ್ಟ್ರ 4ನೇದೋ 3ನೇದೋ ಅತಿ ಹೆಚ್ಚಿನ ಆರ್ಥಿಕ ಶಕ್ತಿ ಅಂತ ಹೇಳಿ, ಅಂಥ ದೊಡ್ಡ ಶಕ್ತಿ ಕುಂದಿಸ್ತಕ್ಕಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಆದ್ದರಿಂದ ಇದು ಖಂಡನೀಯ. ಈ ಹೊಣೆಗಾರಿಕೆಯಿಂದ ಹೋಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಇವರು ಪೆಟ್ರೋಲ್ ಬಗ್ಗೆ ಮಾತಾಡಿದಾಗ ಅಥವಾ ಚಿನ್ನ ಖರೀದಿ ಮಾಡಬಾರ್ದು ಅಂದಾಗ ಅದು ದೇಶಭಕ್ತಿ. ನಾವೇನಾದರೂ ಸಂದಿಗ್ಧ ಪರಿಸ್ಥಿತಿ ಅಂದರೆ ಅದು ದೇಶದ್ರೋಹ. ಇಂಥ ದ್ವಂದ್ವ ನೀತಿಗಳನ್ನು ಬಿಟ್ಟು ದೇಶದ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡೋದು ಬಿಟ್ಟು ಬೇರೆಯವ್ರಿಗೆ ಪ್ರವಚನವನ್ನು ಕೊಡ್ತಾ ಇದ್ದಾರೆ. ಈ ಪ್ರವಚನವನ್ನು ನಿಲ್ಲಿಸಬೇಕು. ಮತ್ತು ಅವ್ರಿಗೆ ಈ ಸುಮಾರು 5 ತಿಂಗಳ ಕಾಲ ಸರ್ಕಾರ ಏನು ಅಂತ ಅವ್ರಿಗೇನು ಗೊತ್ತಾಗಲಿಲ್ಲ. ಅಲ್ಲಿ ನೋಡಿ ಹೂಗ್ಲಿ ನದಿ, ಇಲ್ಲಿ ಕೇರಳದಲ್ಲಿ ಹೋಗಿ ಪಂಚೆ, ತಮಿಳ್ನಾಡಿಗೆ ಹೋದರೆ ಕಪ್ಪು ಬಣ್ಣ ಹಾಕ್ಕೊಂಡು ಹೋಗಿ ಅಲ್ಲಿ ಭಾಷಣ, ಇವೆಲ್ಲ ಬಿಟ್ಬಿಟ್ಟು. ಯಾಕಂದರೆ ಸರ್ಕಾರವನ್ನು ಔಟ್ಸೋರ್ಸ್ ಮಾಡಿದ್ದಾರೆ RSSಗೆ. RSS ಅವ್ರು ಕೂತ್ಕೊಂಡು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಆದ್ದರಿಂದ ಸಂಪೂರ್ಣವಾಗಿ ಸರ್ಕಾರದ ಹಿಡಿತ ಇವರಲ್ಲಿಲ್ಲ, RSS ಕೈಯಲ್ಲಿದೆ. ಆದ್ದರಿಂದ ವರ್ಕ್ ಫ್ರಮ್ ಹೋಮ್ ಅಂತಾರೆ. ಅದು ಮೊಟ್ಟ ಮೊದಲಾಗಿ ಸ್ಟಾರ್ಟ್ ಮಾಡಬೇಕಾಗಿರೋದು ನರೇಂದ್ರ ಮೋದಿಯವರು. ಇವರು ಮನೆಯಿಂದ ಪ್ರಸಾರ ಮಾಡಿದರೆ ಲಕ್ಷಾಂತರ ಕೋಟಿ ರೂಪಾಯಿ ನಮ್ಮ ದೇಶಕ್ಕೆ ಉಳಿತಾಯ ಆಗಿರೋದು. ಆದ್ದರಿಂದ ಮಿತವ್ಯಯದ ಬಗ್ಗೆ ನರೇಂದ್ರ ಮೋದಿಯವರು ಹೇಳೋದು ಹಾಸ್ಯಾಸ್ಪದ ಅಂತ ನನಗನ್ಸುತ್ತೆ. ಸರ್, ರಾಹುಲ್ ಗಾಂಧಿ ಟ್ವೀಟ್ ಮಾಡಿದರೆ ಈ ದೇಶ ನಡೆಸಲು ಅಸಮರ್ಥವಾಗಿರ್ತಕ್ಕಂಥ ಪ್ರಧಾನಿ ರಾಜಿ ಮಾಡಿಕೊಂಡಿರೋ ಪ್ರಧಾನಿ ಅಂತ ಟೀಕೆ ಮಾಡಿದ್ದಾರೆ. ಅದು ಅಸಮರ್ಥ ಅಂತಕ್ಕಂಥದ್ದು ಈಗ ತಾನೇ ಇಲ್ಲಿ ನನ್ನ ಕೆಳಗಡೆ ಹಿಂದೂ ಪೇಪರಲ್ಲಿದೆ. ನೋಟ್ ಅಮಾನ್ಯೀಕರಣ ಮಾಡಿದ ನಂತರ 2017ರಿಂದ 2024 ಇವತ್ತು ಹಿಂದೂ ಪೇಪರಲ್ಲಿ ಇಲ್ಲೇ ಇದೆ. ಅತಿ ಹೆಚ್ಚಿನ ಕೋಟಾ ನೋಟ್ ಇರ್ತಕ್ಕಂಥದ್ದೇ ಗುಜರಾತಲ್ಲಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಇವರಂಥ ಅಸಮರ್ಥ ಪ್ರಧಾನಮಂತ್ರಿ ಈ ದೇಶ ಯಾವತ್ತೂ ಸಹ ನೋಡಿರಲಿಲ್ಲ. ಇವ್ರಿಗೆ ಗಾಡಿನಲ್ಲಿ ಹೋಗ್ಬೇಕಂದ್ರೆ ಮೇಬ್ಯಾಕ್ ಬೆನ್ಸ್ ಬೇಕಾಗಿದೆ, 12 ಕೋಟಿ 13 ಕೋಟಿ ಕಾರ್ ಬೇಕು, 8,000 ಕೋಟಿ ರೂಪಾಯಿದು ಏರೋಪ್ಲೇನ್ ಬೇಕು. ನಾವು ಇವರೇನಾದರೂ ಆ ಮಿತವ್ಯಯ ಮಾಡಬೇಕಾದ್ರೆ, ಪ್ರವಾಸ ಮಾಡಬೇಕಾದ್ರೆ ಕಮರ್ಷಿಯಲ್ ಫ್ಲೈಟಲ್ಲಿ ಹೋಗಲಿ, ಸಣ್ಣ ಕಾರ್ಗಳಲ್ಲಿ ಹೋಗಲಿ. ಇಂದಿರಾ ಗಾಂಧಿಯವರು ಅಂಬಾಸಿಡರ್ ಕಾರಲ್ಲಿ ಹೋಗ್ತಾ ಇದ್ರು. ಅಂಥ ಕಾರ್ಗಳು ಉಪಯೋಗ ಮಾಡಲಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಫಿಯೇಟ್ ಕಾರ್ ಇಟ್ಕೊಂಡಿದ್ರು. ಆದ್ದರಿಂದ ಬೇರೆ ದೇಶದಲ್ಲಿ ಪ್ರವಾಸ ಎಲ್ಲ ಇವರು ಮಾಡೋದೆಲ್ಲ ಮಾಡ್ಬೋದು. ಜನಸಾಮಾನ್ಯರು ಜೀವನ ನಡೆಸೋದು ಕಷ್ಟ ಆಗಿದೆ ಅನ್ನೋದು ಇವ್ರಿಗೆ ಇನ್ನೂ ಅರ್ಥ ಆಗಿಲ್ಲ. ಈಗ ಇವರು ಭಾರತೀಯ ಜನತಾ ಪಾರ್ಟಿಯವ್ರದ್ದು ಏನಾಗಿದೆ ಪರಿಸ್ಥಿತಿ ಅಂದರೆ, ಯಾರಾದರೂ ಭಾಳ ಜನಪ್ರಿಯ ನಾಯಕರಿದ್ದರೆ ಅವರು ಭ್ರಷ್ಟಾಚಾರರು, ಇವ್ರ ಪಕ್ಷ ತೀರಿಸ್ತಕ್ಕಂಥ ಭಗವದಾರಿಗಳಾಗ್ಬಿಡ್ತಾರೆ. ಆದರೆ ಅನಾಚಾರಿಗಳನ್ನೆಲ್ಲ ಸೇರಿಸ್ಕೊಂಡು ಭಗವದಾರಿಗಳು ಮಾಡ್ತಕ್ಕಂಥದ್ದು ನೋಡಿದಾಗ ಸಮಾಜದ ನೈತಿಕತೆ ಕುಸಿತಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳ್ತೇನೆ. ರಾಜ್ಯದ ಮುಖ್ಯಮಂತ್ರಿ ಓಪನ್ ಆಫರ್ ಕೊಡ್ತಾರೆ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ. ಅದೇ ಇವರು ವಾಷಿಂಗ್ ಮೆಷಿನ್ ಇಟ್ಕೊಂಡಿರ್ತಕ್ಕಂಥವ್ರು ಸ್ವತಃ ಗೆಲ್ಲಕ್ಕಾಗಲಿಲ್ಲ ಅಂದರೆ ಬೇರೆ ವಾಮ ಮಾರ್ಗಗಳನ್ನೆಲ್ಲ ಮಾಡಿ ಸುವೇಂದ್ರ ಅಧಿಕಾರಿ ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತ ಕೇಳಿ. ನಾರದಾ ಸ್ಕ್ಯಾಮಲ್ಲಿ ಚೀಟ್ಸ್ ಫಂಡಲ್ಲಿ ಇದ್ದವರು ಲಕ್ಷಾಂತರ ಕೋಟಿ ರೂಪಾಯಿ ಬಡವರ ಹಣವನ್ನು ಗೋಲ್ಮಾಲ್ ಮಾಡಿದಂಥವನಿಗೆ ಅವರು ಪಾರ್ಟಿ ಸೇರಿಸ್ಕೊಂಡು ಆ ಭ್ರಷ್ಟಾಚಾರನಿಗೆ ಭಗವದಾರಿ ಮಾಡಿ ಇವತ್ತು ಮುಖ್ಯಮಂತ್ರಿಗಾಗಿ ಬಿಂಬಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಗೆದ್ದಿರ್ತಕ್ಕಂಥದ್ದು ಇವತ್ತಿಗೂ ಸಹ ಭಾಳ ಸ್ಪಷ್ಟವಾಗಿದೆ. 93 ಲಕ್ಷ ಜನ ಮತದಾರರನ್ನು ಮತದಾರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ. 27 ಲಕ್ಷ ಜನಕ್ಕೆ ನೀವು ಈ ವರ್ಷ ಹಾಕೋದು ಬೇಡ, 5 ವರ್ಷ ಆದಮೇಲೆ ಹಾಕಿ ಅಂತ ಹೇಳಿ. ಅಂದರೆ ಇವರು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವವನ್ನು ನಿರ್ನಾಮ ಮಾಡೋಕ್ಕೆ ಹೊರಟಿದ್ದಾರೆ, ಸಂವಿಧಾನವನ್ನು ನಿರ್ನಾಮ ಮಾಡೋಕ್ಕೆ ಹೊರಟಿದ್ದಾರೆ ಮತ್ತು ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಇವರು ಅಧಿಕಾರವನ್ನು ಸಂಪಾದಿಸ್ತಾ ಇದ್ದಾರೆ ವಿನಾ ಇನ್ನು ಯಾವುದೂ ಕಾರಣದಿಂದ ಅಲ್ಲ. ಪಶ್ಚಿಮ ಬಂಗಾಳ ನೆಕ್ಸ್ಟ್ ಕರ್ನಾಟಕನೂ ಆಗುತ್ತಾ ಅಂತ SIR ವಿಚಾರದಲ್ಲಿ CM ಸಿದ್ದರಾಮಯ್ಯರು ಮೊನ್ನೆ ಮೀಟಿಂಗ್ ಕೂಡ ಮಾಡಿದ್ದಾರೆ. ಸಂಪೂರ್ಣವಾಗಿ ಕರ್ನಾಟಕದ ಮೇಲೆ, ಯಾಕಂದರೆ ಈಗಾಗಲೇ ದಕ್ಷಿಣ ಭಾರತ ಮುಕ್ತ ಆಗಿದೆ. ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಭಾರತ ಮುಕ್ತ ಆಗಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಶತಾಯಗತ ಹಿಡಿಬೇಕು ಅಂಥೇಳಿ ನಿನ್ನೆ ತಾನೇ ತಡಿಪಾರ್ ಬಂದು ಯಡಿಯೂರಪ್ಪನವರ ಸಂಭ್ರಮೋತ್ಸವ ಮಾಡಿ ಅಲ್ಲಿ ಯಾರ ಮೇಲೆ ಯಾವುದೇ ಕೇಸ್ಗಳಿದ್ರೂ ಸಹ ಅದಕ್ಕೆ ನಾವು ಮಾಫಿ ಮಾಡ್ತೀವಿ, ಗುಜರಾತಲ್ಲಿ ಕೊಲೆಗಡಕರಿಗೆ ಹೂನಾರ ಹಾಕಿ ಸ್ವೀಟ್ ಕೊಡ್ತೀವಿ, ಗೌರಿ ಲಂಕೇಶ್ ಕೊಲೆಗಡಕರಿಗೆ ಹೂನಾರ ಹಾಕಿ ಸ್ವಾಗತ ಮಾಡ್ತೀವಿ ಅಂತ
ಸಂಪೂರ್ಣವಾಗಿ ನೈತಿಕತೆ ಕುಸಿದ್ರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಕರ್ನಾಟಕ ರಾಜ್ಯ ಬಸವಣ್ಣನ ನಾಡು, ಕರ್ನಾಟಕ ರಾಜ್ಯ ಕುವೆಂಪು ಅವರ ನಾಡು, ಕರ್ನಾಟಕ ರಾಜ್ಯ ಕನಕದಾಸರ ನಾಡು, ಕರ್ನಾಟಕ ರಾಜ್ಯ ನಾರಾಯಣ ಗುರುಗಳ ನಾಡು. ಇಲ್ಲಿ ಅವರು ಅಷ್ಟು ಸುಲಭವಾಗಿ ಅಧಿಕಾರ ಹಿಡಿಲಿಕ್ಕೆ ಆಗೋದಿಲ್ಲ. ಧನ್ಯವಾದಗಳು, ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.